ನನ್ನ ನಿಜ ಸ್ವರೂಪ ವೇದವತಿಯವರಿಗೆ ಗೊತ್ತಾಗೋಯ್ತು ಅಂದ್ರೆ ನನ್ನ ಭ್ರಮೆನೆ ನಿಜ ಆಗತ್ತೆ ಡ್ಯಾಡಿ. ತುಂಬಾ ತುಂಬಾ ಭಯ ಆಯ್ತು. ದಿನ ದಿನಕ್ಕೆ ನೀನ್ ಹೀಗೆಲ್ಲ ಆಡ್ತಿದ್ರೆ ನಮಗ್ ತುಂಬಾ ನೋವಾಗ್ತಿದ್ಯಮ್ಮ. ಅದಕ್ಕೇನಮ್ಮ ನಮ್ಮ ಮಾತು ಕೇಳಿ ಶ್ರೀಕರ್ನ ಮರ್ತ್ ಹೋಗಿ ನಾವ್ ನೋಡೋ ಸಂಬಂಧನ ಮದ್ವೆ ಆಗು ಅಂತ ಮಾತ್ರ ಹೇಳ್ಬೇಡಿ ಡ್ಯಾಡಿ. ನಾನು ಶ್ರೀಕರ್ನೇ ಮದ್ವೆ ಮಾಡ್ಕೋತೀನಿ. ಶ್ರೀಕರ್ ಅವರು ದಕ್ಕದೇ ಇರೋ ಪರಿಸ್ಥಿತಿ ನನಗೇನಾದ್ರೂ ಬಂದ್ರೆ ನನ್ ಸಾವಾಗತ್ತೆ, ಇಲ್ಲ ಅವನಿಗೆ ಸಾವಾಗತ್ತೆ. ಎರಡರಲ್ಲಿ ಯಾವುದೋ ಒಂದ್ ನಡೆಯತ್ತೆ. ನನಗೆ ಪ್ರಾಣ ಅಂದ್ರೆ ಪ್ರೀತಿ ಇದೆ. ಶ್ರೀಕರ್ನ ಮದ್ವೆ ಆಗ್ಬೇಕು ಅನ್ನೋ ಆಸೆ ಕೂಡ ಇದೆ. ಸೊ ಅವನಿ ಸಾವನೆ ಫಿಕ್ಸ್ ಮಾಡ್ಕೊಳ್ಳಿ. ಶಿವ ಶಿವ, ಶಿವರಾತ್ರಿ ದಿನ ದೇವಸ್ಥಾನದಲ್ಲಿ ಏನ್ ನಿಹ ಮಾತು? ವಿತೌಟ್ ಶ್ರೀಕರ್ ನಿಹಾರಿಕಾ ಬದುಕೋದು ಕಷ್ಟ ಅಮ್ಮ. ಅದಕ್ಕೆ ಆ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಬರ್ತಾ ಬರ್ತಾ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೆಯಮ್ಮ? ಇನ್ನೂ ನನಗ್ ಬುದ್ಧಿ ಹೇಳ್ಬೇಕು ಅಂತ ಟ್ರೈ ಮಾಡಬೇಡಿ. ಸ್ವಲ್ಪ ಹೊತ್ತಲ್ಲೇ ನಾನು ಕೆಂಡದ ಮೇಲೆ ಇಲ್ಲಿ ನಡಿಬೇಕಾಗತ್ತೆ. ಅದರಿಂದ ಹೇಗ್ ತಪ್ಪಿಸ್ಕೋಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಆ ವಿಷಯ ಹೇಳಿದಿಕ್ಕೆ ಭಯದಲ್ಲಿ ಬಂದ್ವಿ. ನೀನ್ ಸರಿ ಅಂದ್ರೆ ನಾ ಹೋಗಿ ವೇದವತಿಯವ್ರ ಹತ್ರ ಮಾತಾಡ್ತೀವಿ. ನಿಹಾರಿಕಾ ಏನೋ ಅಂದ್ಬಿಟ್ಲು, ಬಿಟ್ಬಿಡಿ ಅಂತ ನಾವು ಬೇಡ್ಕೋತೀವಿ. ಆ ಅವನಿ ಕಮಿಟ್ ಮಾಡಿದಾಳೆ. ಜೊತೆಗೆ ಶ್ರೀಕರ್ ಅವರ ಆರೋಗ್ಯಕ್ಕೋಸ್ಕರ ಹಾಗ್ ಮಾಡ್ತೀನಿ ಅಂತ ನಾನ್ ಕೂಡ ಬಿಲ್ಡಪ್ ಕೊಟ್ಟಿದ್ದೀನಿ. ಇವಾಗ ನೀನ್ ಹೋಗಿ ಹಾಗೆ ಬೇಡ್ಕೊಂಡ್ರೆ ನನ್ ಮರ್ಯಾದೆ ಹೋಗುತ್ತೆ. ನಾನು ಎಲ್ಲರ ಮುಂದೆ ಕೀಳಾಗ್ಬಿಡ್ತೀನಿ. ಯಾವುದೋ ಒಂದ್ ರೀತಿಲಿ ಆ ಗಂಡಾಂತರನ್ ದಾಟದೆ ತಪ್ಪಲ್ಲ. ಅಕ್ಕ, ಅವನಿ, ಅಕ್ಕ. ಅವನಿ. ಹಾಯ್ ಚಿಕ್ಕಮ್ಮ. ಹಾಯ್ ಬಂಗಾರ. ನೀವ್ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ? ಎಲ್ರೂ ಬಂದಿದ್ದೀರಾ ಇಲ್ಲ ನೀವಿಬ್ರೇ ಬಂದಿದ್ದೀರಾ? ಎಲ್ರೂ ಬಂದಿದ್ದೀವಿ. ಸೌಮ್ಯ ಆಪರೇಷನ್ ಆರಾಮಾಗಿ ಆಗೋದ್ರೆ ಆ ಶಿವನಿಗೆ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ದೇವ್ರಿಗಿಂತ ಮೊದಲು ದೇವ್ರಂತ ಶ್ರೀಕರ್ 5 ಲಕ್ಷ ಸಹಾಯ ಮಾಡಿದ್ದಕ್ಕೆ ನನ್ನ ಮಗಳ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕಾಯ್ತು. ಶ್ರೀಕರ್ ಏನಾದರೂ ಸರಿಯಾದ ಸಮಯದಲ್ಲಿ ಸಹಾಯ ಮಾಡಿರ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಊಹಿಸ್ಕೊಳ್ಳೋದಕ್ಕೂ ಭಯ ಆಗ್ತಿದೆ. ಒಳ್ಳೆಯವ್ರಿಗೆ ದೇವ್ರು ಆಗಾಗ ಕಷ್ಟ ಕೊಟ್ರು ಕೊನೆಗೆ ಒಳ್ಳೇದೇ ಮಾಡ್ತಾನೆ. ಶ್ರೀಕರ್ 5 ಲಕ್ಷನ ಈ ಸುಜಾತ ಕೊಟ್ಟಿದಾನ? ಆ ದುಡ್ಡು ಅವನಿ ತಗೊಂಡಿಲ್ಲಮ್ಮ. ಆಫೀಸಲ್ಲಿ ಅಗತ್ಯ ಬಂದಿದ್ದಕ್ಕೆ ಚಿಕ್ಕ ಅಡ್ಜಸ್ಟ್ಮೆಂಟ್ಗೋಸ್ಕರ ತಗೊಂಡೆ. ಅಂದ್ರೆ ಅವತ್ ಅವನಿನ ಸೇವ್ ಮಾಡೋದಕ್ಕೆ ಅಂತ ಆ ಥರ ಸುಳ್ಳು ಹೇಳಿದಾನ? ಈ ವಿಷಯ ತಕ್ಷಣ ಹೇಳ್ಬೇಕು, ಇಲ್ಲ ಅಂದ್ರೆ ನನಗ್ ಮನೆ ಶಾಂತಿನೇ ಇರಲ್ಲ. ಆ ಪರಮೇಶ್ವರನ ಅನುಗ್ರಹ ಇದ್ರೆ ಇವತ್ತು ನಿಹಾರಿಕಾ ಬಗ್ಗೆ ಖಂಡಿತ ಗೊತ್ತಾಗತ್ತೆ ಅಕ್ಕ. ಹೇಗೆ? ನಿಹಾರಿಕಾಗೆ ಇವತ್ತಿನ್ನೊಂದು ಪರೀಕ್ಷೆ ಕೊಟ್ಟಿದ್ದೀನಿ. ಇದಕ್ ಮುಂಚೆ ನಾನ್ ಕೊಟ್ಟಿರೋ ಪರೀಕ್ಷೆಗಳಿಂದ ತಪ್ಪಿಸ್ಕೊಂಡಿರೋ ಹಾಗೆ ಇದರಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಅಕ್ಕ. ಬೆಂಕಿ ಅಂತ ನಿಜಗಳು ಆ ಬೆಂಕಿ ಕುಂಡದ ಹತ್ರನೇ ಬಯಲಾಗುತ್ತೆ. ಎಲ್ಲ ಆ ದೇವ್ರ ಕೈಯಲ್ಲಿದೆ. ಅನ್ಯಾಯ ಗೆದ್ದಾಗೆ ಮೊದಲು ಅನ್ಸಿದ್ರು ಕೊನೆಗೆ ನ್ಯಾಯನೇ ಗೆಲ್ಲುತ್ತೆ. ಶಿವರಾತ್ರಿ ದಿನ ಆ ಪರಮೇಶ್ವರ
ಅಧರ್ಮದ ಪರ ಇರ್ತಾನೋ ಧರ್ಮದ ಪರ ಇರ್ತಾನೋ ನೋಡೋಣ. ನಾನ್ ಬೇಕು ಅಂತ ಸಿಕ್ಕಾಕ್ಸಿದ್ದೀನಿ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ತಪ್ಪಿಸ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟಪಡ್ತಿದ್ದಾಳೆ. ಆದ್ರೆ ಇವತ್ತು ತಪ್ಪಿಸ್ಕೊಳ್ಳೋದು ಅಸಾಧ್ಯ. ಮಾಡೋದು ಮಾಡಿಸೋದು ಎಲ್ಲ ಭಗವಂತನೇ. ಅವನ ಮೇಲೆ ಭಾರ ಹಾಕೋಣ. ನೋಡಿದ್ರೆ ಈ ಧಾರಣತೆನಾ? ನೀನ್ ನಮಗ್ ತೋರ್ಸಿದ್ರೆ ಅಲ್ವಾ? ಅಯ್ಯೋ ಅಯ್ಯೋ, ನಿಹಾರಿಕಾ ಏನಾದ್ರೂ ಮಾಡಿದ್ಲಾ? ನಿಹಾರಿಕಾ ಅಲ್ಲ, ಅವನಿನಾ? ಅವನಿ ಕೂಡ ಅಲ್ಲ. ನೀವ್ ಗ್ಯಾಪ್ ಕೊಟ್ರೆ ಹೇಳ್ತಾಳೆ. ಸರಿ ಹೇಳು. ಶ್ರೀಕರ್ ಬಗ್ಗೆ ನಾವ್ ಅನ್ಕೊಂಡಿದ್ದಕ್ಕಿಂತ ತುಂಬಾ ಡೇಂಜರಸ್ ಆಗಿ ತಯಾರಾಗಿದ್ದಾನೆ. ಏನ್ ಮಾಡ್ದ? 5 ಲಕ್ಷ ರೂಪಾಯಿ ಮಿಸ್ ಆಗಿದೆ ಅಂತ ಆ ದಿನ ಮನೇಲಿ ಗಲಾಟೆ ಆದಾಗ ಆಫೀಸಿಗೆ ಉಪಯೋಗಿಸ್ಕೊಂಡಿದ್ದಾನೆ ಅಂತ ಹೇಳಿದ್ನಲ್ವಾ, ಅದೆಲ್ಲ ಸುಳ್ಳು. ಮತ್ತೆ ಏನ್ ಮಾಡ್ದ? ಆ ಸುಜಾತ ಇದ್ದಾಳಲ್ವಾ, ಹಾ ಇದ್ದಾಳೆ. ಅವಳ ಮಗಳು ಆಪರೇಷನ್ನಿಗೆ ಹೆಲ್ಪ್ ಮಾಡಿದ್ದಾನೆ. ನಿಜನಾ? ನಿಜಾನೇ ಅದ್ಗೆ. ನೀನು ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ಯಾ? ಕರೆಕ್ಟ್ ಆಗಿ ಕೇಳಿಸ್ಕೊಂಡೆ, ಕರೆಕ್ಟ್ ಆಗಿ ನೋಡ್ದೆ. ಸುಜಾತ ಅವನಿ ಈ ವಿಷಯದ ಬಗ್ಗೆನೆ ಮಾತಾಡ್ಕೋತಿದ್ದಾರೆ. ನನ್ನ ನಂಬಿ. ನಮ್ಮನೇಲಿ ನಮ್ಗೆ ಗೊತ್ತಿಲ್ದೇನೆ ಇಷ್ಟೊಂದು ಘಟನೆ ನಡೀತಿದ್ಯಾ? ಇದ್ರ ಮೇಲೆ ನಾವ್ ಯಾವ್ದಾದ್ರು ಒಂದು ಆಕ್ಷನ್ ತಗೊಳ್ಳೇಬೇಕು. ಅವನೇ ಮಧ್ಯಸ್ಥಿಕೆ ವಹಿಸಿದ ಮಾತ್ರಕ್ಕೆ 5 ಲಕ್ಷ ಕೊಡೋದಿಲ್ಲ. ಇದ್ರ ಹಿಂದೆ ಬೇರೇನೋ ಇದೆ. ಸುಜಾತ ಅವನಿಗೆ ಆಶ್ರಯ ಕೊಟ್ಟಿದ್ದಕ್ಕೆ 5,000ನೋ 10,000ನೋ ಸಹಾಯ ಮಾಡ್ತಾನೆ ಹೊರತು ಒಂದೇ ಸಮ 5 ಲಕ್ಷ ಅಂದ್ರೆ ಖಂಡಿತ ಅನುಮಾನಿಸ್ಲೇಬೇಕು. ನಮ್ಮಲ್ಲಿ ನಾವ್ ಎಷ್ಟೇ ಮಾತಾಡ್ಕೊಂಡ್ರು ಅದ್ ವೇಸ್ಟ್. ಈ ವಿಷಯನ ಅತ್ತೆ ಹತ್ರ ಹೇಳೋಣ, ನಡೀರಿ. ಬನ್ನಿ. ಶಿವರಾತ್ರಿ ಉತ್ಸವಕ್ಕೆ ನೀವು ಕೂಡ ಬಂದಿದ್ದು ತುಂಬಾ ಸಂತೋಷ ಆಗಿದೆ. ಇವತ್ ನಮ್ ನಿಹಾರಿಕಾ ಕೆಂಡದ ಮೇಲೆ ನಡೆಯೋ ಕಾರ್ಯಕ್ರಮ ಇಟ್ಕೊಂಡಿದ್ದಾಳಲ್ವಾ, ಅದಷ್ಟ ಅಗತ್ಯನ ಹೇಳಿ? ಅಯ್ಯೋ, ಹಾಗಂತಿರಲ್ಲ ಯಾಕ್ರಿ? ನನ್ನ ಆರೋಗ್ಯಕ್ಕೋಸ್ಕರ ಇವಳು ಹಾಗೆ ಮಾಡೋದಕ್ಕೆ ಸಿದ್ಧವಾಗಿದ್ದಾಳೆ. ತುಂಬಾ ಹಠ ಮಾಡ್ತಿದ್ದಾಳೆ. ಏನಾದ್ರೂ ಅಪಾಯ ಆಗುತ್ತೇನೋ ಅಂತ ನಮ್ ಭಯ ಅಷ್ಟೇ. ಪೂಜೆನ ತುಂಬಾ ನೇಮ ನಿಷ್ಠೆಯಿಂದ ಮಾಡೋ ನಿಹಾರಿಕಾಗೆ ಏನೂ ಆಗಲ್ಲಮ್ಮ. ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದ್ರಾ? ಅನ್ಕೊಳ್ದೇನೆ ಎಲ್ರೂ ಒಂದೇ ಜಾಗದಲ್ಲಿ ಸೇರಿದೀವಿ. ತುಂಬಾ ಸಂತೋಷ ಆಗ್ತಿದೆ. ನಿಜವಾದ ವಿಷಯ ಗೊತ್ತಾಯ್ತು ಅಂದ್ರೆ ಆನಂದ ಅಲ್ಲ, ಆವೇಶ ಕೂಡ ಬರುತ್ತೆ. ಏನ್ ನಡೀತು? ಇವ್ರೆಲ್ರೂ ಸೇರಿ ಮಾಡಿರೋ ಮೋಸ ಹೊರಗಡೆ ಬಿದ್ದಿದೆ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ನಮ್ ಮನೇಲಿ ಮಾಯ ಆಗಿರೋ 5 ಲಕ್ಷದ ಬಗ್ಗೆ. ಆಫೀಸ್ ಅಗತ್ಯಕ್ಕೆ ಬಳಸ್ಕೊಂಡಿದ್ದೀನಿ ಅಂತ ನಮ್ಮ ಹತ್ರ ಸುಳ್ಳು ಹೇಳಿ ಈ ಸುಜಾತ ಮಗಳ ಆಪರೇಷನ್ಗೆ ಕೊಟ್ಟಿದ್ದಾನೆ. ನಾವ್ ಹೇಳ್ತಿರೋದು ಸುಳ್ಳಲ್ಲ, ನಿಜ. ಅವನಿ ಸುಜಾತ ಮಾತಾಡ್ಕೊಳ್ಳೋದನ್ನ ನಾನೇ ಕೇಳಿಸ್ಕೊಂಡೆ. 5 ಲಕ್ಷ ಅಂದ್ರೆ ಸುಮ್ನೆನಾ? ಇವ್ರು ನಮ್ಗೆ ಏನಾಗ್ಬೇಕು ಅಂತ 5 ಲಕ್ಷ ಕೊಟ್ಟಿರೋದು? ಮನುಷ್ಯನ್ ಪ್ರಾಣ ಕಾಪಾಡೋದಕ್ಕೋಸ್ಕರ ಮಾನವೀಯತೆಯಿಂದ ಕೊಟ್ಟೆ. ರೊಟೀನ್ ಡೈಲಾಗ್ ಹೇಳ್ಬೇಡ ಮಾವ. ಅಂತ ಸಹಾಯ ಮಾಡಿದ್ಯಾ ಅಂದ್ರೆ ಏನೋ ಕಾರಣ ಇದ್ದೇ ಇರುತ್ತೆ. ಅಂದ್ರೆ ಅವತ್ತು ಅವನಿ 5 ಲಕ್ಷ ಕಳ್ತನ ಮಾಡಿದ್ದು ನಿಜಾನೇ ಅಂತಾಯ್ತು. ಅವನಿನ ಸೇವ್ ಮಾಡೋದಕ್ಕೆ ಹಾಗೆ ಹೇಳಿದ್ರ ಶ್ರೀಕರ್ ಅವ್ರೆ? ಅವನೀನ್ ಕಳ್ಳಿ ಅಂದ್ರೆ ಮರ್ಯಾದೆ ಆಗಿರಲ್ಲ. ಕಳ್ಳಿನ ಕಳ್ಳಿ ಅಂದೆ ಇನ್ನೇನ್ ಅನ್ಬೇಕು? ಒಂದ್ಸಲ ಅಲ್ಲ, ಕಳ್ಳಿ ಕಳ್ಳಿ ಅಂತ ಅಂತಾನೆ ಇರ್ತೀನಿ. ಕೆನ್ನಿಗ್ ಬಾರಿಸ್ಬೇಕಾಗತ್ತೆ. ನನ್ನ ಮಗಳನ್ನ ಹೊಡೆದ್ರೆ ಸುಮ್ಮನೆ ನೋಡ್ಕೊಂಡಿರ್ತೀನಿ ಅನ್ಕೊಂಡಿದ್ಯಾ? ಸಾಯಿಸಿ ಹೂತಾಕ್ತೀನಿ. ಇನ್ನೊಂದ್ಸರಿ ಅನ್ನ ಕೇಳಿ, ಆವಾಗ ಏನ್ ನಡೆಯುತ್ತೋ ನೋಡೋಣ. ಅಕ್ಕ ಅಕ್ಕ ನೀನ್ ಈ ಕಡೆ ಬಾ ಅಕ್ಕ. ಇಲ್ ಬಾ. ನೋಡ್ ಲಾವಣ್ಯ,
ಶ್ರೀಕರ್ ಅವರು ಕಷ್ಟದ ಸಮಯದಲ್ಲಿ 5 ಲಕ್ಷ ಸಹಾಯ ಮಾಡಿದ್ದಾರೆ ಅನ್ನೋದು ನಿಜ. ಆದ್ರೆ ನೀವ್ ಅನ್ಕೊಳ್ತಿರೋ ಹಾಗೆ ಆ ದುಡ್ಡನ್ನ ನಾನ್ ತೆಗ್ದಿಲ್ಲ. ಶ್ರೀಕರ್ ಅವ್ರನ್ನ ಕೇಳ್ಬೇಕು ಅನ್ಕೊಂಡಿದ್ ನಿಜ, ಆದ್ರೆ ನಾನ್ ಕಳ್ತನ ಮಾಡಿಲ್ಲ. ನಿಮಗ್ ಗೊತ್ತಿಲ್ದೇನೆ ಮನೇಲಿ ಏನೆಲ್ಲ ನಡೀತಿದೆ ಅಂತ ನೋಡ್ತಿದ್ದೀರಾ? ನಿಮಗೆ ಅಂತ ಮೋಸ ಮಾಡ್ತಿದ್ದಾರೆ ನೋಡಿದ್ರಾ? ನಮಗ್ ಗೊತ್ತಿಲ್ದೆ ಏನು ನಡೆದಿಲ್ಲಮ್ಮ. 5 ಲಕ್ಷ ಸಹಾಯ ಕೊಟ್ಟಿದ್ದೀನಿ ಅಂತ ಶ್ರೀಕರ್ ನಮಗ್ ಹೇಳಿದನಮ್ಮ. ನಾವು ಕೇಳ್ದಾಗ ಗಾಬ್ರಿನಲ್ಲಿ ಸುಳ್ಳು ಹೇಳ್ದ. ಆಮೇಲೆ ನಮ್ಮ ಹತ್ರ ನಿಜ ಹೇಳ್ಬಿಟ್ಟ. ಅಂದ್ರೆ ನೀವೆಲ್ಲ ಚೆನ್ನಾಗೇ ಇದ್ದೀರಾ, ಮಧ್ಯದಲ್ಲಿ ನಾವೇ ಬಕ್ರಾ ಅಂತಾಯ್ತು. 5-10 ಕೊಡ್ಬೇಕೆ ಹೊರತು ಒಂದೇ ಸಲ 5 ಲಕ್ಷ ಕೊಡೋದು ಅಂದ್ರೆ ಏನು? ಈ ಸುಜಾತ ಏನಾದ್ರೂ ನಮ್ ಸಂಬಂಧಿಕರ ನೆಂಟ್ರ? ದಾರಿಲ್ ಹೋಗೋ ದರಿದ್ರ. ವಸಂತ, ನನ್ ಮೇಲೆ ಯಾಕಪ್ಪ ಕೂಗ್ತಿದ್ಯಾ? ಸುಜಾತ ಬಗ್ಗೆ ಇನ್ನೊಂದ್ ಮಾತು ತಪ್ಪಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಯಾಕಪ್ಪ? ಯಾಕೆ ವಹಿಸ್ಕೊಂಡ್ ಬರ್ತಾ ಇದ್ಯಾ? ಯಾಕೆ ಅಂದ್ರೆ ಸುಜಾತ ನನ್ನ ಸೋದರ ಸೊಸೆ, ಅದಕ್ಕೆ. ಸೋದರ ಸೊಸೆನಾ? ಹೌದು. ಇಲ್ಲಿವರೆಗೂ ಬಂದ್ಮೇಲೆ ನಾನು ಸತ್ಯ ಮುಚ್ಚಿಡಕ್ಕಾಗಲ್ಲ. ಶಿವರಾತ್ರಿ ದಿನ ನಾನು ಸುಳ್ಳು ಹೇಳಲ್ಲ. ಸುಜಾತ ಯಾರೂ ಅಲ್ಲ, ನನ್ನ ತಂಗಿ ಸುಭದ್ರನ್ ಮಗಳು. ನನ್ನ ದೊಡ್ಡ ಮಗನಿಗೆ ಹೆಂಡತಿಯಾಗಿ ನಿನ್ನ ಸ್ಥಾನಕ್ಕೆ ಬರಬೇಕಾಗಿತ್ತು. ನಮ್ ದುರಾದೃಷ್ಟ ಏನು ಅಂದ್ರೆ ಸುಜಾತನ್ ಜಾತಕ ಹೊಂದ್ಕೊಳ್ಳಿಲ್ಲ. ಅದರಿಂದ ಆಗಿದ್ ನಷ್ಟ ಏನೋ ಗೊತ್ತಾ? ನನ್ನ ತಂಗಿ ಬಾವ ಸತ್ ಹೋದ್ರು. ನಮ್ಮ ಮನೆಗೆ ಸೊಸೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಮನೋವೇದನೆಯಿಂದಾನೇ ಅವ್ರು ಸತ್ತೋದ್ರು. ನಮ್ಮಿಂದಾನೆ ಅಂತ ದೊಡ್ಡ ದುರಂತ ಆಗಿದ್ದು. ಆ ಕಾರಣಕ್ಕೆ ಸುಜಾತ ನಮ್ಮಿಂದ ದೂರವಾಗಿ ಬದುಕ್ತಿದ್ದಾಳೆ. ನಾವು ಭೇಟಿ ಆದಾಗೆಲ್ಲ ಏನೋ ರಹಸ್ಯ ಇದೆ ಅಂತ ನೀವೆಲ್ಲ ಅಂದ್ಕೊಳ್ತಿದ್ರಲ್ಲ, ಆ ರಹಸ್ಯ, ಆ ಘಟನೆ ಇದೆ. ಸಮಯ ಬಂದಿದ್ದಕ್ಕೆ ನಾನು ಹೇಳಿದ್ದು. ಇನ್ನೊಂದ್ಸಲ ಸುಜಾತನ ಹೊರಗೆ ನೋಡ್ತಾರ ನೋಡ್ಬೇಡಿ. ನನ್ನ ಸೋದರ ಸೊಸೆಯಾಗಿ ಮಾತ್ರ ನೋಡಿ. ಅರ್ಥ ಆಯ್ತಾ? ನಮಗ್ ಗೊತ್ತಿಲ್ದೇನೆ ಮನೇಲಿ ಯಾವ ಚಿಕ್ಕ ವಿಷಯನೂ ನಡೆಯಲ್ಲ ಅಂತ ನಾವ್ ಅನ್ಕೊಂಡಿದ್ವಿ. ನಾವ್ ಎಷ್ಟು ಅಮಾಯಕರು ಅಂತ ಇವಾಗ ಗೊತ್ತಾಗ್ತಿದೆ. ನೀವೇನೋ ತುಂಬಾ ಪ್ರಾಮಾಣಿಕತೆಯಿಂದ ಇದ್ದೀರಾ ಅಂತ ನಾವಿಷ್ಟು ದಿನ ಅಂದ್ಕೊಂಡಿದ್ವಮ್ಮ. ನೀವು ಕೂಡ ನಾಟಕ ಆಡ್ತಿದ್ದೀರಾ ಅಂತಾಯ್ತು. ನಾವು ನಿಜ ಮುಚ್ಚಿಟ್ಟಿದ್ದು ಕುಟುಂಬದ ಶ್ರೇಯಸ್ಗೋಸ್ಕರನೇ ಅಮ್ಮ. ಯಾರಿಗೂ ಹಾನಿ ಮಾಡ್ಬೇಕು ಅಂತಲ್ಲ, ಯಾರಿಗೂ ಅನ್ಯಾಯ ಮಾಡ್ಬೇಕು ಅಂತಾನೂ ಅಲ್ಲ. ಜಾತಕ ಹೊಂದಾಣಿಕೆ ಆಗಿದ್ರೆ ಸುಜಾತ ನನ್ ದೊಡ್ಡ ಸೊಸೆ ಆಗಿರ್ತಿದ್ಲು. ರಾಧಾಕೃಷ್ಣ ನಮಗ್ ಮೋಸ ಮಾಡಿರ್ಲಿಲ್ಲ ಅಂದಿದ್ರೆ ನೀನು ನಮ್ಮ ಮನೆಗ್ ಬರ್ತಾನೆ ಇರ್ಲಿಲ್ಲ. ರಕ್ತ ಸಂಬಂಧ ಆಗಿದ್ರು, ಸ್ವಂತ ಬಂಧು ಆಗಿದ್ರು, ಜಾತಕ ಹೊಂದಾಣಿಕೆ ಆಗದೆ ಇದ್ದಿದ್ದಕ್ಕೆ ನಮ್ಮನೆ ಸೊಸೆಯಾಗಿ ಮಾಡ್ಕೊಳಕ್ ಆಗ್ಲಿಲ್ಲ. ಜಾತಕಕ್ಕೆ ನಾವು ಅಷ್ಟೊಂದು ಬೆಲೆ ಕೊಡ್ತೀವಿ. ಅದಕ್ಕೆ ಎಷ್ಟೋ ವರ್ಷಗಳ ನಂತರ
ನಿಹಾರಿಕಾ ನಾವ್ ಅನ್ಕೊಂಡಿರೋ ಜಾತಕದಿಂದ ನಮ್ಮ ಮನೆ ಚಿಕ್ಕ ಸೊಸೆಯಾಗಿ ಬರ್ತಿದ್ದಾಳೆ. ಕೆಲವು ನಿಜಗಳನ್ನ ಕಾಲನೇ ಬಯಲ್ ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಸುಜಾತ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಾಯ್ತು. ಇನ್ಮೇಲೆ ಇವಳು ಹೊರಗಡೆ ಅವಳು ಹಾಗಲ್ದೆ ನಮ್ಮಲ್ಲೇ ಒಬ್ಳಾಗಿ ಸೇರ್ಕೊಳ್ತಾಳೆ. ದೊಡ್ಡ ಸೊಸೆ ವಿಷಯದಲ್ಲಿ ಆಗಿರೋ ತಪ್ಪು ಚಿಕ್ಕ ಸೊಸೆ ವಿಷಯದಲ್ಲಿ ನಡಿಬಾರ್ದು ಅಂತ ಅತ್ತೆ ತುಂಬಾ ಹಠದಲ್ಲಿದ್ದಾರೆ. ನಾಳೆ ಯಾವತ್ತಾದ್ರೂ ನಿಮ್ ಬಗ್ಗೆ ನಿಜ ಗೊತ್ತಾದ್ರೆ ನಿಮ್ ಮದ್ವೆನ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗೆ ಬರ್ತಿಲ್ಲ. ಇನ್ಯಾವುದೇ ವಿಷಯದಲ್ಲಾದ್ರೂ ಅವ್ರ ಹಠ ಮಾಡಲ್ವೇನೋ ಆದ್ರೆ ಜಾತಕದ ವಿಷಯದಲ್ಲಿ ಮಾತ್ರ ಅವ್ರು ಹೇಳಿದ್ದೇ ಆಗ್ಬೇಕು. ಆ ದೇವ್ರು ನನ್ ಬಗ್ಗೆ ಬಯಲ್ ಮಾಡ್ದ. ಒಂದ್ ವೇಳೆ ನಿನ್ ವಿಷಯದಲ್ಲೇ ಆಗಿದ್ರೆ ಸಂತೋಷ ಪಡ್ತಿದ್ದೆ. ನೀನು ಇಷ್ಟು ಹೋರಾಡ್ತಿದ್ಯಾ, ತುಂಬಾ ನೋವು ಪಡ್ತಿದ್ಯಾ, ಎಷ್ಟೋ ತ್ಯಾಗ ಮಾಡ್ತಿದ್ಯಾ. ನಿಮ್ ಮೇಲೆ ಆ ದೇವರಿಗೆ ಕರುಣೆ ದಯೆ ಯಾಕೆ ಬರ್ತಿಲ್ವೋ ನನಗೆ ಅರ್ಥ ಆಗ್ತಿಲ್ಲ. ಇನ್ನೆಷ್ಟು ಪರೀಕ್ಷೆ ನೀಡ್ತಾನೋ, ಇನ್ನೆಷ್ಟು ನರಕನ್ ತೋರಿಸ್ಬೇಕು ಅನ್ಕೊಂಡಿದ್ದಾನೋ. ದಿನ ನನಗೂ ಇದೇ ಆಲೋಚನೆ ಅಕ್ಕ. ತಾಳಿ ಕಟ್ಟಿರೋ ಗಂಡನ ಮನೇಲಿ ಅವ್ರ ಎದುರಿಗಿದ್ದೀನಿ ಅನ್ನೋ ಒಂದ್ ಸಂತೋಷ ಬಿಟ್ರೆ ಮತ್ಯಾವ ಸಂತೋಷನೂ ನನ್ನ ಜೀವನದಲ್ಲಿಲ್ಲ. ನಿಮ್ ತಾಯಿ ಆಡಿದ ಮಾತನ್ನ ಕೇಳಿಸ್ಕೊಂಡೆ ಅಲ್ವಾ? ನಾಳೆ ನನ್ನ ತಂಗಿ ಪರಿಸ್ಥಿತಿ ಏನು? ಅವಳ ಬದುಕು ಎಷ್ಟು ಕಷ್ಟದ ಪರಿಸ್ಥಿತಿಗೆ ಹೋಗಿದ್ಯೋ ನೋಡು. ನಾನು ಕಟ್ಟಿರೋ ತಾಳಿ ಇದೆ, ನೀವು ಭಯ ಪಡಬೇಡಿ. ನಿಮ್ ತಾಯಿ ಒಪ್ಕೊಳ್ಳಿಲ್ಲ ಅಂದ್ರೆ ಅದು ಕೇವಲ ಒಂದು ದಾರದಾಗೆ ಉಳ್ಳೋಗುತ್ತೆ ಶ್ರೀಕರ್. ಆ ತಾಳಿಗೆ ಬೆಲೆ ಕೊಡೋದಕ್ಕೆ ನಮ್ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ. ಯಾವ ಆಧಾರ ಇದ್ರು ನಿಮ್ ತಾಯಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾವ್ ಏನ್ ಮಾಡೋಕ್ಕಾಗತ್ತೆ? ನಿಮ್ ಮನೆಯವ್ರ ಜೊತೆ ಜಗಳ ಮಾಡಿ ಅವನೀನ್ ಕರ್ಕೊಂಡು ಹೊರಗಡೆ ಬರಕ್ಕಾಗತ್ತಾ? ಬೇರೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಜೊತೆಗಿರ್ಬೇಕು, ಅವನಿನ ಎಲ್ಲರೂ ಸೇರಿಸ್ಕೋಬೇಕು. ನಾನ್ ನಂಬಿಕೆನ್ ಕಳ್ಕೊತಿದ್ದೀನಿ ಶ್ರೀಕರ್. ನಾನು ದೇವ್ರನ್ನ ನಂಬ್ತೀನಿ. ಇವಾಗ ಎಷ್ಟೇ ಪರೀಕ್ಷೆನ ಇಟ್ರು ಧರ್ಮ ಸೋಲೋದಿಲ್ಲ. ತಾಳಿ ಬಂದ ಒಂದಿನ ಗೆಲ್ಲುತ್ತೆ. ನಾನು ಆ ನಂಬಿಕೆಯಿಂದನೇ ಬದುಕ್ತಾ ಇದ್ದೀನಿ. ಬರೋ ಶಿವರಾತ್ರಿಗೆ ನಾನು ಶ್ರೀಕರ್ ಅವ್ರ ಹೆಂಡತಿಯಾಗಿ ದೇವಸ್ಥಾನಕ್ಕೆ ಬರ್ತೀನಿ. ಆ ಅಮಾಯಕಿಗೆ ಅನ್ಯಾಯ ಆಗ್ದಿರೋ ಹಾಗೆ ನೋಡ್ಕೋ ಶ್ರೀಕರ್. ಚಿಕ್ಕಮ್ಮನ ಹೆಂಡತಿ ಅಂತ ಯಾವಾಗ ಹೇಳ್ತೀಯ ಚಿಕ್ಕಪ್ಪ? ಎಷ್ಟೇ ಕಷ್ಟ ಇದ್ರು ಚಿಕ್ಕಮ್ಮ ತುಂಬಾ ಖುಷಿಯಾಗಿರ್ತಿದ್ರು ಚಿಕ್ಕಪ್ಪ. ಯಾವತ್ತೂ ಅಳ್ತಿರ್ಲಿಲ್ಲ. ಇವಾಗಂತೂ ದಿನ ಅಳ್ತಿದ್ದಾರೆ. ನಾವೆಲ್ಲರೂ ಚಿಕ್ಕಮ್ಮನ ಮುಖದಲ್ಲಿ ನಗು ಸಂತೋಷ ನೋಡ್ಬೇಕು ಚಿಕ್ಕಪ್ಪ.